ಎಲ್ಲರಿಗೂ ನಮಸ್ಕಾರಗಳು. ನನಗೆ ಕಾಡು ಮಾವಿನ ಹಣ್ಣು ಸಿಕ್ಕಿದೆ ಆಯಿತಾ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಆರೋಗ್ಯಕ್ಕೆ ಈ ಹಣ್ಣು ತುಂಬ ಒಳ್ಳೆಯದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣು ಕಣ್ಮರೆ ಆಗ್ತಾ ಇದೆ. ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಸಿಗಬಹುದು, ಆದರೆ ನಮ್ಮ ಪಟ್ಟಣದ ಕಡೆ ತುಂಬ ಅಪರೂಪ. ಈ ಹಣ್ಣು ಹೆಚ್ಚಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸಿಗುವಂಥದ್ದು. ಈ ಹಣ್ಣನ್ನು ತಿಂದವರಿಗೇ ಗೊತ್ತು ಇದರ ರುಚಿ ಎಷ್ಟು ಅದ್ಭುತ ಆಗಿರ್ತದೆ ಅಂತ. ನನ್ನ ಫೇವ್ರೆಟ್ ಗೊಜ್ಜು ಇದು. ಈ ಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇದರ ಗೊರಂಟು ಮತ್ತು ಸಿಪ್ಪೆಯನ್ನು ಒಟ್ಟಿಗೆ ಹಾಕಿ, ಸ್ವಲ್ಪ ಉಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ಒಂದು ತುಂಡು ಬೆಲ್ಲ ಹಾಕಿ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಯಿತಾ. ಈ ರೀತಿ ಗೊಜ್ಜು ರೆಡಿ ಆಗ್ತದೆ. ಕೆಲವರಿಗೆ ಸಿಪ್ಪೆ ಇಷ್ಟ ಆಗುವುದಿಲ್ಲ, ಆದರೆ ಸಿಪ್ಪೆಯಲ್ಲಿ ಅತಿ ಹೆಚ್ಚು ಜೀವಸತ್ವ ಇರ್ತದೆ ಆಯಿತಾ. ಇದರ ರಸ ನೋಡುವಾಗಲೇ ಬಾಯಲ್ಲಿ ನೀರು ಬರಲಿಕ್ಕೆ ಶುರು ಆಗ್ತದೆ. ಈ ರೀತಿ ಈ ಮಾವಿನ ಹಣ್ಣಿನ ಗೊಜ್ಜನ್ನು ಅನ್ನದ ಒಟ್ಟಿಗೆ ಹಾಕಿಕೊಂಡು ಊಟ ಮಾಡ್ತಾ ಇದ್ರೆ ಅವತ್ತಿನ ಊಟದ ರುಚಿಯೇ ಬೇರೆ. ಯಾರೆಲ್ಲ ಈ ರೀತಿ ಗೊಜ್ಜನ್ನು ಮಾಡಿಕೊಂಡು ಊಟ ಮಾಡಿದ್ದೀರಾ? ಯಾರಿಗೆಲ್ಲ ಈ ಹಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬಾಯ್.